ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ಓಂ ನಮೋ ರುದ್ರಾಯ ನಮಃ. ನಮಸ್ಕಾರ. ಈ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂದ್ರೆ, ಮುಖ್ಯವಾಗಿ ರಾಶಿ ಭವಿಷ್ಯವನ್ನ ಹೆಸರಿನ ಮೇಲೆ ಯಾವುದೇ ಕಾರಣಕ್ಕೂ ನೋಡಬಾರ್ದು. ಯಾಕೆಂತಂದ್ರೆ ಒಂದೇ ಹೆಸರಿನವರು ಬಹಳಷ್ಟು ಚೆನ್ನಾಗಿರ್ತಾರೆ. ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ, ಜನ್ಮ ಸಮಯಕ್ಕೆ ಅನುಗುಣವಾಗಿ ಬಂದಂತಹ ರಾಶಿ ಫಲವನ್ನೇ ನೀವು ನೋಡ್ಬೇಕು. ಎರಡನೇದಾಗಿ ನಾನು ಹೇಳುವಂತದ್ದು, ಜ್ಯೋತಿಷದಲ್ಲಿ ಬಹಳ ಮೋಸ ನಡೀತಾ ಇದೆ. ಇದರಲ್ಲಿ ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡ್ ಅಂತ ಹೇಳಿ, ಆಮೇಲೆ ಏನೇನೋ ಹಸ್ತ ಸಾಮುದ್ರಿಕೆ, ವೆಸ್ಟರ್ನ್ ಪಾಮಿಸ್ಟ್ರಿ ಅನ್ನೆಲ್ಲ ತಂದು ಹೇಳ್ತಾ ಇದ್ದಾರೆ. ಆಮೇಲೆ ಯಾವ್ದಾವ್ದು ಒಂದು ಬಾಲಿಶವಾಗಿರುವಂತ ರೆಮಿಡೀಸ್ಗಳು, ಹೇಗೆ ಅಂತಂದ್ರೆ ನಂಬರ್ನ ಕೈಯಲ್ಲಿ ಬರೆದುಕೊಂಡು ಸುಟ್ಟಾಕಿ ಅಂತ ಹೇಳುವಂತ ರೆಮಿಡೀಸ್ ಹಿಡಿದು ಬಹಳಷ್ಟು ಬಾಲಿಶವಾಗಿರುವಂತ ರೆಮಿಡೀಸ್ನ ಹೇಳ್ತಾ ಇರ್ತಾರೆ. ಇದು ಯಾವುದೇ ಕಾರಣಗಳೆಲ್ಲ ನಮಗ್ ಹೋಗ್ಬೇಡಿ. ಬೃಹತ್ ಪರಾಶರ ಶಾಸ್ತ್ರದಲ್ಲಿ ಇರುವಂತಹ ಪರಿಹಾರಗಳನ್ನೇ ಮಾಡಬೇಕು. ಬೃಹತ್ ಪರಾಶರ ಶಾಸ್ತ್ರದಲ್ಲಿ ಇರುವಂತಹ ಏನು ಒಂದು ಫಲಗಳಿದೆ ಅದು ಸಂಬಂಧಪಟ್ಟಂತೆ ಮಾತ್ರ ನಾವು ಜ್ಯೋತಿಷ್ಯವನ್ನ ನೋಡ್ಬೇಕಾಗತ್ತೆ. ಹೀಗಾಗಿ ರಾಶಿ ಫಲ ನೋಡೋಕ್ಕಿಂತ ಮುಂಚೆ ಈ ರೀತಿಯಾದ ನಕಲಿ ಜ್ಯೋತಿಷ್ಯರು ಮತ್ತೆ ಏನೇನೋ ಒಂದು ಭ್ರಮೆಗಳನ್ನು ಸೃಷ್ಟಿ ಮಾಡಿದ ಜ್ಯೋತಿಷ್ಯರಿಂದ ದೂರ ಇದೆ. ಹಾಗೇನೆ ಕಾಸ್ಟ್ಲಿ ಪೂಜೆ, ಕಾಸ್ಟ್ಲಿ ರುದ್ರಾಕ್ಷಿಗಳು, ಜೆಮ್ ಸ್ಟೋನ್ಗಳು, ವಿಚಿತ್ರವಾಗಿರುವಂತಹ ಪೂಜೆಗಳನ್ನ ಸೂಚಿಸುವಂತ ಕೂಡ ದೂರ ಇದೆ. ಸೊ ಜ್ಯೋತಿಷ ಅನ್ನುವಂಥದ್ದು ಬಹಳ ಪವಿತ್ರವಾಗಿರುವಂತದ್ದು. ಕರ್ಮಕ್ಕೆ ಅನುಸಾರವಾಗಿ ನಾವು ಪಡೆಯುವಂತಹ ಫಲವನ್ನ, ಈ ಜನ್ಮದಲ್ಲಿ ನಾವೇನ್ ಫಲಗಳನ್ನು ಪಡಿತೀವಿ ಅದನ್ನ ಜ್ಯೋತಿಷ ಸೂಚಿಸುತ್ತೆ. ಸೊ ಇದರಿಂದ ಆಗೋ ಲಾಭ ಏನಂತಂದ್ರೆ, ಕೆಲವು ಘಟನೆಗಳನ್ನ ನಾವು ಅವಾಯ್ಡ್ ಮಾಡಬಹುದು, ಕೆಲವು ನಾವು ಚೇಂಜೇ ಮಾಡೋಕ್ಕಾಗಿರೋ ಘಟನೆಗಳನ್ನ ನಾವು ಒಪ್ಕೋಬಹುದು, ಅಥವಾ ಕೆಲವನ್ನ ಎಲ್ಲಾ ಪರಿಹಾರಗಳು ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಥವಾ ಜಮ್ಸ್ಟೋನ್ ಹಾಕೋದ್ರಿಂದ ಇದರಿಂದ ಪರಿಹಾರ ಆಗಲ್ಲ. ನಮ್ಮ ವೈಯಕ್ತಿಕವಾಗಿ ಕೂಡ ವ್ಯಕ್ತಿತ್ವದಲ್ಲೂ ಬದಲಾವಣೆ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ದಾಂಪತ್ಯದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಬರೀ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಲ್ಲದೆ ಕಮ್ಯುನಿಕೇಶನ್ ಅಲ್ಲಿ ಬದಲಾವಣೆಗಳು ಮಾಡ್ಕೋಬೇಕು. ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಮಾಡಿ, ಈ ರೀತಿ ವ್ಯಕ್ತಿತ್ವದಲ್ಲೂ ಕೂಡ ನಾವು ಬದಲಾವಣೆಗಳನ್ನ ಮಾಡ್ಕೊಂಡಾಗ ಅದು ಕೂಡ ಒಂದು ರೀತಿಯ ಪರಿಹಾರ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ರಾಶಿ ಭವಿಷ್ಯಕ್ಕೆ ಹೋಗೋಣ. ಇದ್ರಲ್ಲಿ ಮೀನ ರಾಶಿಗೆ ಸಂಬಂಧಪಟ್ಟಂತೆ ಅಶ್ವಿನ ಮಾಸದಲ್ಲಿ ನಾವು ನೋಡೋದಾದ್ರೆ ಏನ್ ಮಾಸ ಭವಿಷ್ಯ ಅಂತ ನಾವು ಹೇಳೋದು ಬಹಳ ವಿಶೇಷ ಅನ್ಸುತ್ತೆ. ಬಟ್ ನಾವು ಪಂಚಾಂಗದ ಆಧಾರವಾಗಿ ನೋಡುವಾಗ ನಾವು ಮಾಸ ಭವಿಷ್ಯವನ್ನೇ ನೋಡ್ಬೇಕು. ಮತ್ತೆ ಎಲ್ಲರೂ ಕೂಡ ಇಂಗ್ಲಿಷ್ ಕ್ಯಾಲೆಂಡರ್ ಅಲ್ಲಿ ನೀವು 9ನೇ ತಾರೀಕು ಕೊಟ್ಟಿದ್ರೆ ನೀವು ಹೀಗೆ, 1ನೇ ತಾರೀಕು ಕೊಟ್ಟಿದ್ರೆ ಹೀಗೆ ಅಂತೇಳಿ ಜನಗಳನ್ನ ದಡ್ಡರನ್ನಾಗಿ ಮಾಡ್ತಿದ್ದಾರೆ. ಆದ್ರೆ ಆ ಒಂದು ಒಂದೇ ಡೇಟ್ ಎಷ್ಟು ಜನ ಹುಟ್ಟಿರ್ತಾರೆ ಅಲ್ವಾ? ಇದನ್ನ ಯಾರು ಕೂಡ ಪ್ರಶ್ನೆನೇ ಮಾಡೋದಿಲ್ಲ. ಬ್ಲೈಂಡ್ ಆಗಿ ಆ ನಂಬರ್ ಬರೋ ತರ ವೆಹಿಕಲ್ಸ್ ತಗೊಳ್ಳೋ ಪ್ರಯತ್ನ ಮಾಡೋದು, ಆ ಮೊಬೈಲ್ ನಂಬರ್ ತಗೊಳಕ್ ನೋಡೋದು, ಇವೆಲ್ಲ ಕೂಡ ಮೋಸದ ಜಾಲ. ಯಾವ್ದು ಫಾಲೋ ಮಾಡ್ಬೇಡಿ. ನಾವು ಸತ್ಯವನ್ನ ಮರಿತಿದ್ವಿ. ಜ್ಯೋತಿಷದ ಬಗ್ಗೆ ಒಂದು ನಂಬಿಕೆ ಹೊರಟೋಗ್ತಿದೆ ಜನಗಳಿಗೆ. ಯಾಕೆಂತಂದ್ರೆ ಇವೆಲ್ಲ ಜ್ಯೋತಿಷ ಅಂತ ನಂಬ್ಕೊಂಡು ಇವೆಲ್ಲ ಕೆಲಸ ಮಾಡ್ತಿದ್ದಾಗ, ರಾಶಿ ಪ್ರಕಾರ, ಲಗ್ನದ ಪ್ರಕಾರ, ಗ್ರಹಗಳ ಪ್ರಕಾರ, ದಶೆ ಪ್ರಕಾರ ಇವೆಲ್ಲ ಬೇಸಿಕ್ ಆಗಿ ನೀವು ತಿಳ್ಕೊಳ್ಳಿ. ಅವಾಗ ಈ ತರ ನನ್ನ ಭವಿಷ್ಯ ಒಂದು ಡಿಟರ್ಮೈನಡ್ ಆಗಿದೆ, ಪ್ರೀ ಡಿಟರ್ಮೈನಡ್ ಆಗಿದೆ, ಒಂದು ಮ್ಯಾಪ್ ಆಗಿ ಕ್ರಿಯೇಟ್ ಆಗಿದೆ ಅಂತ ಎಲ್ಲ ನಿಮಗೆ ಅರ್ಥ ಆಗತ್ತೆ. ಸ್ಟೆಪ್ ಬೈ ಸ್ಟೆಪ್ ನಮ್ಮ ಭವಿಷ್ಯ ಹೇಗೆ ಡಿಸೈಡ್ ಆಗಿರುತ್ತೆ ದಶೆಗಳ ಪ್ರಕಾರ ಅಂತ ನೀವು ಆಶ್ಚರ್ಯ ಪಡ್ತೀರ. ಆ ರೀತಿ ಫಾಲೋ ಮಾಡಿ. ಈಗ ಮೀನರಾಶಿಗೆ ಬಂದ್ರೆ, ಶನಿಗ್ರಹ ಮೀನರಾಶಿ ಇರುವಂತದ್ದು ಕೌಟುಂಬಿಕ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುತ್ತೆ. ಎಸ್ಪೆಷಲಿ ಇದು ಬೋನ್ಸು, ಮಸಲ್ಸು, ಬೆನ್ನು ನೋವು ಬರುವಂತದ್ದು, ಕಾಲುಗಳ ನೋವು ಬರುವಂತ. ಯಾಕೆ 12ನೇ ರಾಶಿ ಕಾಲಪುರುಷ ಕೊಂಡ್ಲಿ, ಇದು 12ನೇ ರಾಶಿ. 12 ರಾಶಿ ಅಂತಂದ್ರೆ ಕಾಲುಗಳಿಗೆ ಬರುತ್ತೆ. ಸೊ ನಾವೇನಾದ್ರೂ ಮೆಡಿಕಲ್ ಅಸ್ಟ್ರಾಲಜಿ ಅಂತ ಒಂದು ಸೆಪರೇಟ್ ಬ್ರಾಂಚ್ ಇದೆ. ಮೆಡಿಕಲ್ ಅಸ್ಟ್ರಾಲಜಿ ನೋಡುವಾಗ ಶನಿಗ್ರಹದ ಒಂದು ಲಕ್ಷಣಗಳನ್ನು ನೋಡಿ, ಇರುವಂತಹ ಸ್ಥಾನವನ್ನು ನೋಡಿ ಈಸಿಯಾಗಿ ಹೇಳ್ಬೋದು ಇವರಿಗೆ ಎಲ್ಲಿ ಇಶ್ಯೂಸ್ ಇದೆ ಅಂತ ಹೇಳಿ. ಈ ತರ ಇಶ್ಯೂಸ್ ಯೂಶುವಲ್ ಆಗಿ ಬರೋ ಸಾಧ್ಯತೆ ಮೀನರಾಶಿ ಇರುತ್ತೆ. ಸಪ್ತಮದಲ್ಲಿ ಸೂರ್ಯ ಇರುವಂತದ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಕುಟುಂಬದ ಆರೋಗ್ಯಕ್ಕೂ ಒಳ್ಳೇದಲ್ಲ, ದಾಂಪತ್ಯ ಜೀವನದಲ್ಲೂ ಕಲಹಗಳು ಏರ್ಪಡುತ್ತೆ. ಮೀನರಾಶಿ ಬುಧಗ್ರಹ ನೀಚನಾಗುವಂಥದ್ದು. ಸೊ ಅದನ್ನ ಈ ರಾಶಿ ಭವಿಷ್ಯ ಹೋಲಿಕೆ ಮಾಡದಿದ್ರು ಕೂಡ, ಚತುರ್ಥದಲ್ಲಿ ಗುರುಗ್ರಹ ಇರುವಂತದ್ದು ಕುಟುಂಬದಲ್ಲಿ ಸೌಖ್ಯ, ಹೊಸ ಪ್ರಾಪರ್ಟಿ ಖರೀದಿ ಮಾಡುವ ಯೋಗ, ವೆಹಿಕಲ್ ನ ಖರೀದಿ ಮಾಡುವ ಯೋಗ, ಪುಣ್ಯಕ್ಷೇತ್ರಗಳಿಗೆ ಹೋಗುವಂತ, ತಾಯಿಯ ಜೊತೆ ಉತ್ತಮ ಬಾಂಧವ್ಯ ಬೆಳೆಯುವಂತ ಸಂದರ್ಭ, ಇವೆಲ್ಲ ಕೂಡ ನಡೀತಾ ಹೋಗುತ್ತೆ. ಕುಟುಂಬದ ಸೌಖ್ಯ ಬಹಳ ಹೆಚ್ಚಾಗುತ್ತೆ. ಚತುರ್ಥ ಅನ್ನುವಂಥದ್ದು ಹಲವಾರು ಫ್ಯಾಮಿಲಿ ಹ್ಯಾಪಿನೆಸ್ ಇಂದ ಹಿಡಿದು ಕುಟುಂಬ ಸೌಖ್ಯದಿಂದ ಹಿಡಿದು ಬಹಳ ಮುಖ್ಯ. ಮದುವೆ ಮಾಡ್ಕೊಳ್ವಾಗ ಆ ಹುಡುಗಿಯ ಅಥವಾ ಹುಡುಗನ ಜೊತೆ ಚತುರ್ಥ ಭಾವ ಚೆನ್ನಾಗಿಲ್ಲ ಅಂತಂದ್ರೆ ನಾನು ರಿಜೆಕ್ಟ್ ಮಾಡ್ತೀನಿ ಯೂಶುವಲ್ ಆಗಿ. ಯಾಕೆಂದ್ರೆ ಯಾವಾಗಲೂ ಕಿರಿಕಿರಿ ಜಗಳಗಳು ಕ್ರಿಯೇಟ್ ಆಗುತ್ತೆ ಚತುರ್ಥ ಭಾವ ಹಾಳಾಗಿದ್ರೆ. ಬಹಳ ಇಂಪಾರ್ಟೆಂಟ್ ಅದು. ವಾಸ್ತು ದೋಷಗಳಿಗೂ ಅದು ನೋಡ್ಬೇಕಾಗತ್ತೆ. ನಾವು ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಆಮೇಲೆ ಅಷ್ಟಮದಲ್ಲಿ ಕುಜ ಇರೋದು ನಾನು ಆಲ್ರೆಡಿ ಹೇಳ್ದಾಗೆ ಕುಟುಂಬದಲ್ಲಿ, ದಾಂಪತ್ಯದಲ್ಲಿ ಕಲಹಗಳು ಬರುತ್ತೆ. ಆದ್ರೆ ಇದು ಏನಂತಂದ್ರೆ, ಆ ಪೂಜೆ ಈ ಪೂಜೆ ಮಾಡೋದಕ್ಕಿಂತ ಕಮ್ಯುನಿಕೇಶನ್ ನ ಬದಲಾವಣೆ ಮಾಡ್ಕೊಳ್ಳಿ, ವ್ಯಕ್ತಿತ್ವವನ್ನ ಬದಲಾವಣೆ ಮಾಡ್ಕೊಳ್ಳಿ, ಆ ವ್ಯಕ್ತಿಯ ಭಾವನೆಗಳನ್ನ ತಿಳ್ಕೊಳ್ಳಿ. ಈಗ ಒಬ್ಬ ವ್ಯಕ್ತಿಗಳು ಜೀವನ ಮಾಡ್ತಿರ್ಬೇಕಾದ್ರೆ ಹೊಸದಾಗಿ ಮದುವೆ ಆಗಿದೆ ಅನ್ಕೊಂಡ್ರೆ ಅವ್ರಿಗೆ ಎಲ್ಲ ಹೊಸದು. ಇನ್ನೊಬ್ಬ ವ್ಯಕ್ತಿನೇ ಹೊಸ ವ್ಯಕ್ತಿ. ಅವ್ರನ್ನ ತಿಳ್ಕೊಬೇಕು, ಅರ್ಥ ಮಾಡ್ಕೋಬೇಕು.
ನಾವು ಯಾವ ವಾತಾವರಣದಲ್ಲಿ ಬೆಳೆದಿದೀವಿ ಆ ತರ ನಮ್ಮ ವ್ಯಕ್ತಿತ್ವ ಇರುತ್ತೆ. ಸೊ ಇದಕ್ಕೆ ನಮ್ಮ ನರ್ಚರ್ ಅಂತ ನಾವೇನ್ ಹೇಳ್ತೀವಿ, ನಮ್ಮನ್ನ ನಾವು ಬೆಳೆದು ಬಂದ ರೀತಿ, ನಮ್ಮ ತಂದೆ ತಾಯಿಗಳ ವ್ಯಕ್ತಿತ್ವ ನಮ್ಮ ಮೇಲೆ ಪರಿಣಾಮ ಆಗಿ ನಾವು ಕೆಲವು ನಂಬ್ಕೊಂಡ್ ಬಂದಿರ್ತೀವಿ. ಸಡನ್ ಆಗಿ ಅದು ಬದಲಾವಣೆ ಆಗಲ್ಲ. ಹಾಗಾಗಿ ವ್ಯಕ್ತಿಯನ್ನ ಕೇರ್ಫುಲ್ ಆಗಿ ಚೂಸ್ ಮಾಡ್ಕೋಬೇಕು. ಎರಡನೇದಾಗಿ ಬಂದು ಕಮ್ಯುನಿಕೇಶನ್ ಇಂದ ಬದಲಾವಣೆ ಮಾಡ್ಕೋಬೇಕು. ಇನ್ನೊಂದು ಮನುಷ್ಯರನ್ನ ಕ್ಷಮಿಸಬೇಕು. ಎಲ್ಲರೂ ಪರ್ಫೆಕ್ಟ್ ಆಗಿರ್ಬೇಕು, ನನ್ನ ಹೆಂಡತಿ ಹೀಗೆ ಇರ್ಬೇಕು ಅನ್ನುವಂಥದ್ನೆಲ್ಲ ಬಿಡಬೇಕು. ಪ್ರತಿಯೊಬ್ಬ ಮನುಷ್ಯನ ಕೂಡ ಯಾರು ಪರ್ಫೆಕ್ಟ್ ಅಲ್ಲ, 100% ಮಿಸ್ಟೇಕ್ಗಳನ್ನ ಮಾಡ್ತಾರೆ. ಅದನ್ನ ಈಸಿಯಾಗಿ ತಗೊಳ್ಳೋದನ್ನ ನಾವು ಅಭ್ಯಾಸ ಮಾಡಬೇಕು. ಇದು ಮೀನರಾಶಿಯವರು ಈ ಮಾಸದಲ್ಲಿ ಫಾಲೋ ಮಾಡ್ಬೇಕಾಗಿರುವಂತದ್ದು.